this. ಅವ ಕಾಣಿಸ್ತಾಗಿಲ್ಲ, ಶ್ವೇತವರ್ಣದ ಕಟ್ಟಡ, ಅದೇ ಆ ಭೂತ ಇರೋ ಭೂತ ಬಂದೆ. ಸೂರ್ಯ, ನಾನ್ ಈಗ್ಲೂ ಹೇಳ್ತಾ ಇದೀನಿ, ಇದನ್ನ ನಾವು ಪೊಲೀಸ್ ಡೀಲ್ ಮಾಡಿದ್ರೆ ಒಳ್ಳೆ ಕಣೋ. ನಾವು ಒಳಗಡೆ ಹೋಗಿ ಏನಾದ್ರೂ ಅಪಾಯ ಆಗ್ಬಿಟ್ರೆ, ಕರೆಂಟ್ ಶಾಕ್ ಬಗ್ಗೆ ಕೇಳು, ಹೇಳ್ಬಿಡ್ತೀನಿ. ಅದನ್ನ ಬಿಟ್ಟು ಕರೆಂಟ್ ಶಾಕ್ಗೆ ಬೇಡ ಅಂತ ಹೇಳ್ತಾ ಇದೀಲ್ಲ ನೀನು. ನನಗಿಂತ ಅಪಾಯ ಬೇರೆ ಏನಾದ್ರು ಇದೆಯಾ? ನೀನ ಹೇಳಿದಕ್ಕೆ ಅವಳಿಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ಈ ಒಳ್ಳೆ ಗಾಡಿಯಲ್ಲಿ ಹೋಗ್ತಾ ಇರೋದು, ಇಲ್ಲ ಇದ್ರೆ ನುಗ್గు ಧ್ವಂಸ ಮಾಡ್ಬಿಡ್ತಾ ಇದ್ದೆ ನಾನೇನಿಲ್ಲ. ಆಮೇಲೆ ರವಿ, ನೀನ್ ತುಂಬಾ ಹೆದರ್ಕೋತಿದ್ಯಾ. ನಾನು ಟೀಮ್ ಲೀಡ್, ನನ್ ಮುಂದೆ ನೀನ್ ಇಷ್ಟ ಹೆದರ್ಕೋತಿದ್ಯಲ್ಲ, ನಿನ್ ಮೊಳಚಿಕೆ ಆಗ್ಬೇಕು. ಸೂರ್ಯ ಅವ್ರೆ, ಚೇಂಜ್ ದಿಸ್ ಆರ್ಟಿಸ್ಟ್. ಅಮ್ಮ ತಾಯಿ, ನೋಡೋದಿಕ್ಕೆ ನಾನೇನು ಆರ್ಟಿಸ್ಟ್ ಸಪ್ಲೈಯರ್ ತರ ಕಾಣಿಸ್ತಾ ಇದೀನ? ಏನಮ್ಮ ನೀನು? ರವಿರಾನ್, ಭಯ ಪಡ್ಬೇಡ್ಬೋದು. ನಿನಗೆ ಅಷ್ಟೇ ಏನಾದ್ರು ಭಯ ಆದ್ರೆ ನಿನ್ ಕಾಲ್ ಕುತ್ಕೊಂಡ್ಬಿಡ್ಬೋದು, ಬರಲೇ ಬೇಡ ನೀನು. ನೋ ಬೇಸ್, ನೀನ್ ಈ ಅಡ್ವೆಂಚರ್ ಎಲ್ಲ ಮಿಸ್ ಮಾಡೋ ಹಾಗೆ ಇಲ್ಲ. ಯು ಹ್ಯಾವ್ ಟು ಕಮ್ ರವಿ, ಅಷ್ಟೇ. ನಾನ್ ಬರೋದ್ರ ಬಗ್ಗೆ ಹೇಳ್ತಲ್ಲ, ನಾವೆಲ್ರು ಹೋಗೋದ್ ಬೇಡ ಅಂತ ಹೇಳ್ತಾ ಇದೀನಿ. ರವಿ, ನೀನೇನ್ ರವಿ ಸ್ಟೇಜ್ ವರ್ಗು ಬಂದ್ಬಿಟ್ಟು ನಾಟಕ ಮಾಡಕ್ ಬೇಡ ಅಂತೀಯ? ಅದೇ ಹ್ಯಾಂಬರಲ್ಲಿ ಬಿದ್ಮೇಲೆ ಸಾಸ್ವೆಗೆ ಜೀರಿಗೆ ಹೆದರ್ಕೋಬಾರ್ದು ಕಣರು. ರವಿ, ನೀನು ಹೆದರ್ಕೋಬೇಡ, ನಾನ್ ಇದೀನಿ ನಿನ್ ಜೊತೆ. ಅಮ್ಮ ತಾಯಿ, ನನಗಿರೋ 10 ಭಯದಲ್ಲಿ 9 ಭಯ ನೀನೆ. ಇನ್ನು ಒಂದ ವಿಷಾಲು ಇರ್ಬೋದೇನೋ ಅಷ್ಟೇ. ಕೇಳಿಸ್ತಿದ್ಯಾ? ನೋಡಿ, ನೀವು ಕಾಸು ಕೊಟ್ಟು ಕೆಲ್ಸನ ಮರ್ತು ಬಿಡಿ. ಯಾಕೆಂದ್ರೆ ಈ ಕೆಲ್ಸ ಇರೋದು ವಿಶಾಲಾಕ್ಷಿ ಕೈಯಲ್ಲಿ. ಇಡಿ ಇಡಿ ಅಕ್ಕ, ನೀವ್ ಈ ಪೂಜೆಗೆ ಹೋಗ್ಲೇಬೇಕಾ? ಹೋಗ್ಬೇಕಣ್ಣ. ಯಾಕೆಂದ್ರೆ ಈ ಕಸ್ತೂರಿ ಮತ್ತೆ ನಮ್ಮ ಶಾಂತಿ ಟೀಚರ್ ಇದಾರಲ್ಲ, ಕ್ಲೋಸ್ ಫ್ರೆಂಡ್ಸ್. ಆ ಮೀನನ್ನ ನನ್ನ ದಾರಿಯಿಂದ ದೂರ ಮಾಡ್ಬೇಕು ಅಂದ್ರೆ ನಾನು ಶಾಂತಿ ಟೀಚರ್ ದಾರಿಲಿ ಜರ್ನಿ ಮಾಡ್ಲೇಬೇಕು. ಈ 2020ರಲ್ಲಿ ಒಂದು ಪ್ಯಾಂಡಮಿಕ್ ಬಂತಲ್ಲ, ವೈರಸ್ಸು ಬರ್ದೇ ಇರೋ ಹಾಗೆ ಇಂಜೆಕ್ಷನ್ ಕೊಡೋದಲ್ಲ, ವೈರಸ್ಸು ನಮ್ಮ ದೇಹದಲ್ಲಿ ಬಂದ್ರು ಅದ್ರ ತಡ್ಕೊಳ್ಳೋ ಅಂತ ಕೆಪಾಸಿಟಿ ಇರ್ಬೇಕು ನಮ್ ದೇಹಕ್ಕೆ, ಅದಕ್ ಕೊಡ್ತಿದ್ರು. ನನ್ನ ಪಾಲಿಗೆ ವೈರಸ್ಸು ಒಂದೇ, ವೈರಿನೂ ಒಂದೇ. ಆ ಮೀನನ್ನ ಸೋಲಿಸ್ಬೇಕು ಅಂದ್ರೆ ಈ ಶಾಂತಿ ಟೀಚರ್ಗೆ ನಾನು ಸೋಲ್ಲೇಬೇಕು. ಅರ್ಥ ಆಯ್ತೇನ್ರ? ಎತ್ತಲೇ ಗಾಡಿನ. ಮಿಕ್ಸಿಂಗ್ ಕರೆಕ್ಟ್ ಆಗಿದಾನ? ಮಾತಾಡಲೇ. ಗೇಟ್ ಹಾಕೊಂಡೋಗಲೇ. ಆಗ ಒಂದ್ರದ್ದು ಜಾಗಿ ಬರಪ್ಪ. ಇವಾಗ ನಾವು ನಮ್ಮ ಕೆಲ್ಸನ ಸೂರ್ಯ ಮೊದ್ಲು ಕಸ್ತೂರಿ ಆಂಟಿಗೆ ಫೋನ್ ಮಾಡಿ ಹೇಳೋ, ಅವ್ರಿಂದ ಹೊರಟ್ರು ಅಂತ. ಲೌಡ್ ಸ್ಪೀಕರ್ ಹಾಕು. ಹಲೋ, ಹೇಳಪ್ಪ ಸೂರ್ಯ. ಹಲೋ ಆಂಟಮ್ಮ, ವಿಷದ ಹಾಲು ಒಂಡ್ರತು. ಅಲ್ಲ ಸೂರ್ಯ, ಇಲ್ಲಿಗೆ ಬಂದು ಏನ್ ಪೂಜೆ ಅಂತ ಹೇಳಿದ್ರೆ ಏನಂತ ಹೇಳಪ್ಪ ನಾನು? ಟೀ ಅಂತ ಹೇಳ್ಬಿಡಿ. ಯಾರ್ದು? ಅವ್ರದೇ. ಅಯ್ಯೋ, ಹಾಗೆಲ್ಲ ಹೇಳೋದಕ್ಕೆ ಆಗತ್ತಿದಪ್ಪ. ಏನು ಮಾಡಿ ಆಂಟಮ್ಮ. ಅಲ್ಲ, ಸಕ್ಕರೆ ಬೆಲೆ ಶಾಂತಮ್ಮನವ್ರ ಫ್ರೆಂಡ್ ಆಗಿ ಇಷ್ಟೊಂದು ಹೆದರ್ಕೊಳದ ತಾವು ಕೊಡು. ಆಂಟಿ, ನೀವ್ ಅಲ್ಲಿ ಅವ್ರನ್ನ ಇಟ್ಕೊಂಡಿಲ್ಲ ಅಂದ್ರೆ ಇಲ್ಲಿರೋರೆಲ್ಲ ನಮ್ಮನ್ನ ಇಟ್ಕೊಂಡ್ಬಿಡ್ತಾರಂಟಿ. ಪ್ಲೀಸ್ ಆಂಟಿ. ಯಾಕಷ್ಟು ಹೆದರ್ಕೊತಿದ್ಯಾ? ಆಂಟಿ, ಯು ಡೋಂಟ್ ವರಿ. ಅವ್ರು ಜಾಸ್ತಿ ಗಲಾಟೆ ಮಾಡಿದ್ರೆ ಇಲ್ಲಿಗೆ ಕಳ್ಸಿ, ನಾನ್ ನೋಡ್ಕೋತೀನಿ. ಶ್ರುತಿ ಸಿಸ್ಟರ್, ನೀವ್ ಸ್ವಲ್ಪ ಸುಮ್ನೆ ಇರಿ. 100 ml ಬ್ಲಡ್ ಜಾಸ್ತಿ ಐತೆ ಅನ್ಬಿಟ್ಟು ಸೊಳ್ಳೆನ್ ಕರ್ಕೊಂಡ್ಬಂದ್ ಕೈ ಮೇಲೆ ಕೂರಿಸ್ಕೋಬಾರ್ದು. ಹೇಳೋ ಚಾಸು. ಅಲ್ಲ, ನೀವ್ ಮಾತಾಡ್ಕೊಳ್ಳೋ ಹಾಗಿದ್ರೆ ನನಗೆ ಯಾಕಪ್ಪ ಫೋನ್ ಮಾಡಿದ್ದು? ಆಯ್ತು ಅಂತಮ್ಮ, ಕೋಪ ಮಾಡ್ಕೋಬೇಡಿ. ನೋಡಿ, ಸಾಧ್ಯವಾದಷ್ಟು ಅವ್ರನ್ನ ಅಲ್ಲೇ ಕುಂಡ್ರಿಸ್ಕೊಂಡು ಚಿಪ್ಸು ಗಿಪ್ಸು ಕೊಟ್ಬಿಟ್ಟು ಮಾತಾಡ್ತು ಕೂತ್ಕೊಂಡಿರಿ. ನಾವು ಆದಷ್ಟು ಬೇಗ ನಮ್ ಕೆಲಸ ಮುಗಿದ್ಬಿಟ್ಟು ನಿಮ್ಗೊಂದು ಮಿಸ್ಟರ್ ಕಾಲ್ ಕೊಡ್ತೀನಿ, ಆಯ್ತಾ? ಸರಿನಪ್ಪ, ಆಯ್ತು. ಕಮಾನ್, ಒಂದನೇ. ಓ, ಎಕ್ಸ್ಕ್ಯೂಸ್ ಮೀ, ಯಾವ ಟೀಮ್ ಹೇಳ್ರಿ? ನೀವ್ ಮುಂದೆ ಹೋದ್ರೆ ಹೇಗೆ? ಸಿಸ್ಟರ್, ನೀವು ಫುಲ್ ಇಂಗ್ಲಿಷ್ ಅಲ್ಲಿ ಮಾತಾಡಿ, ಅವ್ರ ಹಂಗೆ ಪದ್ರ ಬಿಟ್ಟು ಹೋಗ್ಬಿಡ್ಬೇಕು. ಹಂಗೆ ಶ್ರುತಿ, ಹಿಂದಿಯಲ್ಲಿ ಮಾತಾಡೋ, ಅವ್ರಿಗೆಲ್ಲ ಏನು ಅರ್ಥನೇ ಆಗಲ್ಲ. ಬೇಡ, ಚೈನೀಸ್ ಅಲ್ಲಿ ಮಾತಾಡ್ಬಿಡ್ಲಿ, ಯಾವ್ರಿಗೂ ಅರ್ಥ ಆಗೋದಿಲ್ಲ. ಸಾಕು, ನನಗೆ ಗೊತ್ತು ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಬೇಕು ಅಂತ. ಟೀಮ್ ಲೀಡರ್ನ ಲೀಡ್ ಮಾಡಕ್ ಬರ್ಬೇಡಿ. ಓಕೆ, ಎಲ್ರು ನಿಮ್ಮ ID ಕಾರ್ಡ್ ಹಾಕೊಂಡಿದ್ದೀರಲ್ಲ? ನೀನ್ ಹಾಕೊಡ್ರಿ ಕೃಷಿ. ನಮ್ದೆಲ್ರದ್ದು ಒಂದ್ ಕಲರ್ ಐತೆ, ನಿಂದ ಮಾತ್ರ ಒಂದ್ ಕಲರ್ ಐತೆ. ಅದೇಂಗೆ? ಯಾಕಂದ್ರೆ ನಾನ್ ನಿಮ್ ಬಾಸು, ನಾನ್ ಡಿಫ್ರೆಂಟ್ ಆಗಿ ಹಾಕೋಬೇಕು. ಸರಿ ಬಸ್, ಜಾಸ್ತಿ ಕ್ವಶನ್ ಬೇಡ, ಬನ್ನಿ. ಯಾರು ಇರ್ಲಿಲ್ಲ, ಅಡ್ವಾನ್ಸ್ ಕೊಡಕ್ಕೆ ಯಾರೋ ಬರ್ತಾರಂತಿರ್ಲು ಕಣ ಅಕ್ಕ, ಅವರೇ ಇರ್ಬೇಕು. ओ नियन आदोश पर बंदिरोधो हम IT डिपार्टमेंट से आए हैं, अधिकारी के रूप में इस घर की तलाशी कर रहे हैं। हाँ, अगर कुछ गलती किया ना, आपके ऊपर कार्रवाई होगी। अनुमति डाल दूंगी, समझ में नहीं बात?
ಮೇವು ನಾ ಮೇವು ಕವಿ ಖುಷಿ ಕವಿ ಕಮ್ ನಜ್ಜ ಏನ್ ಹೇಳ್ತಾವ್ರಿ ಇವ್ರು ನಂಗೂ ಅರ್ಥ ಆಗ್ತಾ ಇಲ್ಲ ಸುಮ್ಮನೆ अरे ये क्या बोल रहे हैं हाँ? ಮೇಡಮ್ ದೇ ಡೋಂಟ್ ನೋ ಹಿಂದಿ ಮೇಡಮ್ ಓನ್ಲಿ ಕನ್ನಡ ಸ್ಪೀಕಿಂಗ್ Then explain it to them, no? See everybody, we are from Income Tax Department. This is an official inquiry. Please cooperate with us. ಇದು ಯಾವ ಭಾಷೆ? ಇದು ಇಂಗ್ಲಿಷ್ ಆಂಗ್ಲ ಭಾಷೆ. ಮಚ್ಚಾ ಇಂಗ್ಲಿಷ್ ತಕ್ಕಂಗೆ ಮಾತಾಡ್ತೀನಿ ಅಂತಿದ್ರೆ ಈಗ ಹೇಳೋ ಮತ್ತೆ. Hello, how are you? I am fine. ನೀವು ಹೆಸರು ಸೈನ್ ಆಯಂ. ನೀನೇನ್ ಕೇಳ್ದೆ? ನೀವು ಯಾರು ಅಂತ ಕೇಳಿದೆ. ಅದು ಸರ್ ಅವೆಲ್ಲ ಬೇಡ ಸರ್ ಕನ್ನಡದಲ್ಲಿ ಮಾತಾಡಿ ನೀವ್ಯಾರು? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಆಯ್ತಾ? ಐಡಿ ಕಾರ್ಡ್ ನೋಡ್ರಿ, ನಾವು ತೆರಿಗೆ ಇಲಾಖೆಯಿಂದ ಬಂದಿರೋದು. ಇದು ವಿಶಾಲಾಕ್ಷಂ ನೋಡ್ ಮನೆ ತಾನೆ? ಹೌದು ಇದೆ. ಈ ಮನೇನ ಸರ್ಚ್ ಮಾಡಕ್ ಬಂದಿದೀವಿ ನಾವು. ನೋಡಿ ಅವ್ರ ಹೆಸರೇನು? ವಿಶಾಲಾಕ್ಷಮ್ಮ. ಅವರು ಸರ್ಕಾರ ಕಟ್ಟಬೇಕಾಗಿರೋ ದುಡ್ಡನ್ನ ಕಟ್ಟದೆ ಮೋಸ ಮಾಡ್ತಾ ಇದಾರೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಇಲ್ಲ ಸರ್, ನಮ್ಮ ಅಮ್ಮ ಅದೆಲ್ಲ ಮಾಡಲ್ಲ. ಅದನ್ನ ನಾವು ಮನೆಯೆಲ್ಲ ಶೋಧ ಮಾಡಾದ್ಮೇಲೆ ನಾವು ನಿಮಗೆ ಹೇಳ್ತೀವಿ. ಎಲ್ರು ಇಲ್ಲೇ ಒಂದು ಮೂಲೆಯಲ್ಲಿ ನಿಂತಿರ್ಬೇಕು, ಆಯ್ತಾ? ಇಲ್ಲ ಸರ್, ಆಗಲ್ಲ. ನಮ್ಮ ಅಮ್ಮ ಅಂತಂದ್ರೆ ಬೈತಾರೆ. ನೋಡಮ್ಮ, ಇವರು ದೊಡ್ಡ ಆಫೀಸರ್ಸ್. ನೀವು ಕೋಪರೇಟ್ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ತೊಂದರೆ ಆಗೋದು. ಅವ್ರ ಏನ್ ಹೇಳ್ತಾರ ಅದನ್ನ ಮಾಡಿ. ಇಲ್ಲ ಸರ್, ಆಗಲ್ಲ. ನಮ್ಮ ಅಮ್ಮನ ಬೇರೆ ಏನಿಲ್ಲ, ಹೊರಗಡೆ ಹೋಗ್ತಿದ್ದಾರೆ. ಅದು ಗೊತ್ತಿದೆ ಅಲ್ವಾ, ನಾವುಗಳು ಬಂದಿರೋದು. ನೋಡಿ, ತುಂಬಾ ದಿನದಿಂದ ಅವ್ರ ಅಮ್ಮನ ಮೇಲೆ ಕಂಡು ಬಿಟ್ಟಿದ್ದಕ್ಕೆ ಅಲ್ವಾ ನಾವು ಇನ್ಕಮ್ ಟ್ಯಾಕ್ಸ್ ಫಾರಿಲಿಗೆ ಬಂದಿರೋದು. ನೋಡಿ, ಅವ್ರು ಎಲ್ಲಿ ಹೋಗ್ತಾರೆ, ಯಾರು ಮೀಟ್ ಮಾಡ್ತಾರೆ, ಎಲ್ಲವನ್ನೂ ರೆಕಾರ್ಡ್ಸ್ ಇದೆ. ತೋರಿಸಿ ಆಫೀಸರ್, ಬೇಡ ಮುಚ್ಕೊಳ್ಳಿ. ಅವ್ರು ಮಾಡ್ತಾರೋ ಕೆಲಸದಲ್ಲಿ ಬೇಜಾನು ಬ್ಲಾಕ್ ಮನಿ ಸಂಪಾದನೆ ಮಾಡಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ನಮ್ಮ ಅಕ್ಕ ಎಲ್ಲ ಮಾಡೋದಿಲ್ಲ ಸರ್, ಯಾರೋ ಸ್ವಲ್ಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಇರಿ, ಅಕ್ಕಂಗೆ ಈಗ್ಲೇ ಕಾಲ್ ಮಾಡಿ ಹೇಳ್ತೀನಿ. ಆಫೀಸರ್, ಅಯ್ಯೋ ಮೊದಲು ಈಗಲೇ ಹೋಗ್ತೀನಿ ಅಂತ. What they are saying? Huh? ಮೇಡಮ್ ಈ ಕಾಲಿಂಗ್ ವಿಶಾಲಾಕ್ಷಿ. How barely does that? Take everyone's phone and cut the landline connection as well. Do it. ಆಯ್ತು ಮೇಡಮ್. ಆಫೀಸರ್ ಮೊಬೈಲ್ ಫೋನ್. ಆಫೀಸರ್ ಬಡಿ ಕೊಡ್. Yes, about there. Gentlemen, it is here for there with the ನೋಡ್ರು, ಮೇಡಮ್ ತುಂಬಾ ಸ್ಟ್ರಿಕ್ಟ್. ನಮಗ್ ಗೊತ್ತಿಲ್ಲದೆ ಹಿಂಗಡೆ ಜೇಬಲ್ಲೋ ಮುಂಗಡೆ ಜೇಬಲ್ಲೋ ಚಡ್ಡಿ ಒಳಗೋ ಎಲ್ಲಾದ್ರೂ ನಿಮ್ಗೆ ಎಕ್ಸ್ಟ್ರಾ ಫೋನ್ ಇಟ್ಕೊಂಡಿದ್ರೆ ಇವಾಗಲೇ ಕೊಟ್ಬಿಡಿ. ಇಲ್ಲಾಂದ್ರೆ ಮೇಡಮ್ಮೇ ಬಂದು ನಿಮ್ ಜೈಲಿಗೆ ಹಾಕ್ಬಿಡ್ತಾರೆ. ಇಲ್ಲ ಸರ್, ನಮ್ಮ ಹತ್ರ ಕೊಟ್ಬಿಟ್ವೆ. ಆಫೀಸರ್ಸ್, ಸರ್. You rascal! हमारे सामने फोन लगाता है, अक्ल नहीं है तुम्हें? मैं तो सब लोगों को जेल में डाल दूंगी. किसी को भी बाहर फोन करने की परमिशन नहीं है. ಯಾಕ್ರಿ ಫೋನ್ ಮಾಡಕ್ ಹೋದೆ? ನಾಯಿ ಹೇಳಿ, ನಾಯಿ ಯಾಕೆ ಫೋನ್ ಮಾಡ? ನಾವ್ ಮೇಡಮ್ ತುಂಬಾ ಸ್ಟ್ರಿಕ್ಟ್ ಗೊತ್ತಿಲ್ಲ ನಿನ್ಗೆ. ಆಫೀಸರ್, ನಿಮ್ಮೆಲ್ರಿಗೂ ಇದೆ ಲಾಸ್ಟ್ ವಾರ್ನಿಂಗ್. ನಿಮ್ಮ ಹತ್ರ ಆದ್ರೂ ಫೋನ್ ಇದ್ರೆ ಕೊಟ್ಬಿಡಿ. ಆಚೆ ಅವರಿಗೆ ಫೋನ್ ಮಾಡೋದಾಗ್ಲಿ, ನೀವು ಆಚೆ ಹೋಗೋದಾಗ್ಲಿ ಯಾವ್ದಾದ್ರು ನಮ್ಗೆ ಗೊತ್ತಾಗ್ಬೇಕು. ಮೇಡಮ್ ಗೊತ್ತಲ್ಲ ಆಮೇಲೆ ನಾಯಿಗೆ. ಆಫೀಸರ್, go and search. ಆಫೀಸರ್, ಗೋ ಅಂಡ್ ಸರ್ಚ್. ಈ ತರ ಕೆಡ್ಸ್ಕೊಬೇಡಿ. ನಾನ್ ಮಾಡ್ತೀನಿ. ಒಂಚೂರು ಯಾಕೋ ಹೊಟ್ಟೆ ಹಿಡ್ದ ನೋಡ್ತಾ ಇದ್ದೆ. ಮಾಡ್ತೀನಿ. ನಡಿಯೋ. ಏನಾಯ್ತಕ್ಕ? ಏನಿಲ್ಲ ಕಣ, ಯಾಕೋ ಹೊಟ್ಟೆ ಹಿಂಡ್ತಾ ಐತಿ. ನೋವು ಆಸ್ಪತ್ರೆ ಹೋಗೋಣ ಅಕ್ಕ? ಅದೆಲ್ಲ ಬಿಡಕಣ, ಸರಿ ಹೋಗುತ್ತೆ. ಎಲ್ಲ ನನ್ ಮಿಕ್ಸ್. ತಂದೆ, ನಮ್ 4 ಜನನು ಕಾಪಾಡ್ಬಿಡಪ್ಪ. ದೇವ್ರ ಹತ್ರ ಪೂಜೆ ಮಾಡಕ್ ಆಯ್ತಾ ನೋಡಿ. ಅಷ್ಟು ದುಡ್ಡಿಲ್ಲಿದೆ ಅದನ್ನ ಹುಡ್ಕೋ. ಶಿಷ್ಯ ಏನು ಮನೆ ಎಲ್ಲ ಜಾಗ ಆಡ್ತಾವ್ರನು. ಅಮ್ಮನ್ಗೆ ಫೋನ್ ಮಾಡಿ ಹೇಳೋಣ ಅಂದ್ರೆ ಫೋನ್ ಬರೀ ಕಿತ್ತಿಟ್ಕೊಂಡ್ಬಿಟ್ಟಿದ್ದೆ. ಕಟ್ಟದ ಫೋನ್ ಐತಲ್ಲ, ಸಡಿ ತಗೊಂಡು ಹೋಗಿ ಮಾಡ್ಬಚ್ಚ. ಒದೇ ತಿಂದಿರೋ ನಾನು ಕಬ್ನ ಇದಂಗೆ ಒಂದೆರಡು ತಿನ್ನೋನು ಇನ್ನೊಂದೆರಡು ತಿನ್ನಕೇನು ಎತ್ಕೊ ಹೋಗಲ್ಲ. ಮುಚ್ಕೊಂಡು ನಿಂತ್ಕೊಳ್ಳೋದು. ಹೂವನ್ ಬ್ಯಾಗದನ್ನ ಹುಡ್ಕಾಡ್ತಾವ್ರ. ದುಡ್ಡಿದ್ಯೇನೋ ಅಲ್ಲಿ. ಈ IT ಅವರು OT ಅವ್ರು ಎಲ್ಲ ಒಂದೇ ಬಚ್ಚ, ಎಲ್ಲಾ ಕಡೆ ಹುಡ್ಕಾಡ್ತಾರೆ. ಏನು ಮಗ, ಎಲ್ ನೋಡಿದ್ರು ಹೂವೆ ಗಮ್ಮಂದಿದೆ. ಮೂಸ್ಕೋಡ ಕರ್ಕೊಂಡ್ ಇಲ್ಲಿ ಏನೋ ಪದೇ ಏರಿಸ್ಕೊಟ್ಟೆ ಅಂಕಲ್ ನೀನು. ಆ ವಿಷಯ ಇಲ್ಲಿಗೆ ಬರೋದಕ್ಕೆ ಮುಂಚೆ ನಾವು ದುಡ್ಡು ಎತ್ಕೊಂಡು ಅಭ್ಯಾಸ ಅದಕ್ಕೂ ಹುಡುಕು ಎಲ್ಲ ಎಕ್ಸ್ಕ್ಯೂಸ್
ಏನ್ ಅದ್ ಒಂದನ್ನೇ ನೋಡ್ತಾ ಕೂತಿದೀರ ಅವಧಿಯನ್ನ? ಅಲ್ಲ ಸುದ್ದಿ, ನೀನು ಹೆಂಗ್ ಹೊಡ್ದೆ ಅಂತ ಯೋಚನೆ ಮಾಡ್ತಾ ಇದ್ದ. ಹಾಗ್ ಮಾಡ್ದಾಗ್ಲೇನೆ ಅವ್ರು ನಮ್ನ ನಂಬೋದು. ಈಗ ಫಸ್ಟ್ ನಿನ್ ಕೆಲ್ಸ ಮಾಡು, ಹುಡ್ಕೋ. ಓ ಎಸ್ ಮೇಡಮ್. ಅದೇ ನೋಡಾಯ್ತು ಬಾರಪ್ಪ. ಇದು ನೋಡ್ದೆ ಅದ್ರದ್ದು ಏನು ಇಲ್ಲ ಕೆಳಗೆ. ಸೀತಾ, ಆ ಕಡೆಗೆ ಒಂದು ರೂಮ್ ಇದೆ, ಅಲ್ಲಿ ಹೋಗು, ಅದ್ರಲ್ಲಿ ಹುಡ್ಕೊಂಡು ಹೋಗು. ಯಾರಿಗ ಹುಡುಕ್ತಾ ಇದೀನಿ, ಇನ್ನೊಂದು ಸಿಗ್ತೀನ? ಹೋಗೋಣ, ಅವಾಗಿಂದ ಹುಡುಕ್ತಾನೆ ಇದೀನಿ, ಏನು ಸಿಗ್ತಾನೆ ಇಲ್ಲ. ಅಯ್ಯೋಲೇ, ಈ ಪೂರ್ತಿ ದುಡ್ಡಿನ ಕಂತೆಗೆ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಅದನ್ನ ತೆಗೆದು ಈ ಹಳದಿ ಕಲರ್ ಕವರ್ ಇಟ್ಟಿದ್ರು ಕಣ ಇವಳು ಮೀನಾ. ಈಗ ಇನ್ನೆಲ್ಲ ಇರುತ್ತೆ ಕಣ, ಹುಡ್ಕೋ ಸರಿಯಾಗಿ. ಅಯ್ಯೋ ಅನ್ನ ಕಣ, ಅವ್ರು ಒಂದ್ ವೇಳೆ ಎತ್ಕೊಂಡು ಬ್ಯಾಂಕ್ ಕಟ್ಬಿಟ್ಟಿದ್ರೆ ಕಳ್ತನ ಮಾಡಿದ ದುಡ್ಡು ಯಾರು ಬ್ಯಾಂಕ್ ಕೆಲಸ ತಗೊಂಡಾಗಿರ್ತಾರೆ, ಮನೇಲಿ ಯಾವ್ದು ಬಜೆಟ್ ಇರ್ತಾರೆ, ಹೋಗ್ ಹುಡ್ಕೋ ಸರಿಯಾಗಿ. ಮೈಕಮ್ಮ ಏನಮ್ಮ ಅವ್ನಿಗೆ ಇವೆಲ್ಲ ಓದಾಡೋದು ಆಮೇಲೆ ಎತ್ಕೊಳ್ಳಿ, ಹುಡ್ಕಾಡಕ್ಕಾಗದ ನಿಂಗೆ? ನಾನು ಅದೇ ಹೇಳ್ತಾ ಇದ್ದೀವಿ ಅವ್ನಿಗೆ. ನೀನು ನನ್ ಜೊತೆ ಬಾ ಹುಡ್ಕಕ್ಕೆ. ಚಿಕ್ಕ ಸಾಕು ನಿಂಗೆ. ಹೋಗ್ ಹುಡ್ಕೋ, ಹೋಗು ಹುಡ್ಕೋ. ಅನ್ಕೊಳ್ಳೋ ಇವ್ರೆಲ್ಲ ರೋಡಿಸ್ಗೆಲ್ಲ ಹೊಡಿತನ್ಕೊಳ್ಳೋ. ಹುಡುಕ್ತಿಲ್ಲ ಅಂದ್ರೆ ನಿನಗೆ ಹೊಡಿತಾಳೆ. ಎಸ್ ಮೇಡಮ್, ಎಸ್ ಮೇಡಮ್. ನಾ ಒಲ್ಲ ಪಡ್ತಾ ನೀ ಹೆಲ್ಪ್ ಮಾಡಕ್ ಬಂದ ನೀ ಹುಡುಕ್ತಾಳೆ. ಇವನೇ ಮನೆ ಕಡೆ ಗಾಡಿ ತಿರ್ಸ. ಅರ್ಧ ದಾರಿ ಬಂದಿದೀವಿ, ಮತ್ತೆ ವಾಪಸ್ ಹೋಗ್ಬೇಕಾ? ಹೇಳ್ದ ಇಷ್ಟ ಕೇಳಲಿ ತಿರ್ಸ. ಸಿಗ್ತಾನೆ ಏನಾದ್ರು? ಅಪ್ಪ, ಈ ಮನೆ ಮೂಲೆ ಹುಡುಕ್ಬಿಟ್ಟೆ ಕಣ, ಎಲ್ಲೂ ದುಡ್ಡು ಸಿಗ್ತಲ್ಲ. ನನ್ಗೇನೋ ಈ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಹಂಗೆ ಈ ಗೋಡೆ ಒಳಗೆ ಸೋಪದ ಒಳಗೆ ಏನಾದ್ರು ದುಡ್ಡು ಇಟ್ಟಿರ್ಬೋದಾ? ಇವ್ರು ಅಷ್ಟೆಲ್ಲ ಸೀನ್ ಇಲ್ಲ ಕಣ, ಇವ್ರು ಎಲ್ಲ ಒಳಗಿಟ್ಟಿರ್ತಾರೆ, ಅದ್ ಎಲ್ಲಿ ಅಂತ ಗೊತ್ತಾಗ್ತಾರ ನಮ್ಗೆ. ಕೆಲಸ ನೀನು ಮೇಲೆ ರವಿ ಶ್ರುತಿ ಇಬ್ರು ಹುಡುಕ್ತಾದ್ರೆ ಅವ್ರು ನೀ ಅನ್ಕೊಂಡ್ ಸರಿ ಹುಡುಕ್ತಾ ಇರ್ತಾರ ಇಲ್ವಾ? ಹೋಗ್ ಅವ್ರ ಜೊತೆ ನೀನು ಇರು, ಹೋಗು, ನಾನು ಇನ್ನೇನಾದ್ರು ಹುಡುಕ್ತೀನಿ ಹಂಗಂತ್ಯ. ಹೋಗು, ಸರಿ ಆಯ್ತು. ಒಂಚೂರು ಬೇಗ ಓಡ್ಸು, ಎಕ್ಸ್ಲೇಟರ್ ಮೇಲೆ ಕಾಲಿಡೋ. ಯಪ್ಪ, ನಾನ್ ನೆಟ್ಟಿದ್ರೆ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದೆ. ನಿಮ್ಮನ್ನೆಲ್ಲ ಯಾಕೆ ಇಟ್ಕೊಂಡಿದ್ದೀರಾ? ಸುಮ್ನೆ ದುಡ್ಡು ವೇಸ್ಟು. ಅದ ಹೋಯ್ತಾ ಇದೀನಾಕ, ಇಷ್ಟೇ ಹೋಗಕ್ಕಾಗದು? ಅಡ್ಕೊಳಕ್ ಆಗ್ತಿಲ್ಲ, ಹೋಗ. ಯಾಕೆ ಬಂದಿದ್ದೆ ಇಲ್ಲಿಗೆ? ಹೊಡಿಯಾಡಿ ಸರ್. ಹೊಡೆಯಲ್ಲ. ನಿನ್ ಯಾರು ಹೊಡೆದಿದ್ದು? ಮೇಡಮ್. ಮೇಡಮ್ ತಾನೆ, ನಾವೆಲ್ಲ ತಾನೆ. ಏನ್ ವಿಷಯ ಹೇಳು? ಅಮ್ಮೂರು ಇದೆಲ್ಲ ದುಡ್ಡು ಇಡಲ್ಲ ಸರ್, ಬರೀ ಚಿಲ್ಲರೆ ಪಲ್ರೆ ಮಾತ್ರ ಇಡೋದು. ಹಂಗಂದ್ರೆ ಈ ಕಂತೆ ದುಡ್ಡೆಲ್ಲ ಎಲ್ಲಿಟ್ಟಿರ್ತಾರೆ? ಅಲ್ಲಿ ಒಳಗಡೆ ಕಬೋರ್ಡ್ ಅಲ್ಲಿ ಇಟ್ಟಿರ್ತಾರ ಸರ್. ಒಳಗೆ ಕಬೋರ್ಡ್ ಅಲ್ಲಿ ಇಟ್ಟಿರ್ತಾರ? ಹಾ ಸರ್. ಇವಾಗ ನೀನು ಒಳ್ಳೆ ಸಿಟಿಸನ್ ತರ ನಡ್ಕೋತಾ ಇದೀಯಾ? ಹೊಡಿಬಿಡಿ ಸರ್. ಏನ್ ಬರ ಕೇಳಿದ್ದು? ಹೇಗ ಬಂದ ಮೇಲೆ ಕೆಳಗಿರ್ಬೇಕು ಅಂತ ಹೇಳಿಲ್ವಾ? ಗೆರೋದೈತೆ ಒತ್ತು ಹೊರಗಾಕ್ಬಿಡ್ತೀನಿಲ್ಲ. ಆಮೇಲೆ ತುಂಬಾ ಸ್ಟ್ರಿಕ್ಟು ಮೇಡಮ್, ತುಂಬಾ ಸ್ಟ್ರಿಕ್ಟು. ಹೋಗ್ ಕೆಳಗಿರಾಗ. ಸತ್ಯ ವಿಷದ ಜೊತೆಗಿದ್ರು ಈ ಹುಳ ಸತ್ಯ ಹೇಳ್ಬಿಡ್ತೀನಿ ನನಗೆ, ಅಷ್ಟು ಸಾಕು. ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಕ್ಕೂ ಸಾರ್ಥಕ ಆಗೋಯ್ತು. ಬ್ಯಾಗು ಇದೆ. ರವಿಗಾನ್, ಮೈಕಮ್ಮ, ಚೀತಾ ಬರ್ರೆ. ಸೂರ್ಯ ಏನೇನೋ ನಿಂದು ನನ್ ಹುಡುಕಿ ಸುಸ್ತಾಗೋದ್. ಮೈಕಮ್ಮ, ನಾನ್ ಡ್ಯೂಟಿ ಆಫೀಸರು. ಓಕೆ, ಸಾರಿ ಮೇಡಮ್. ನಾನ್ ಡ್ಯೂಟಿ ನಿಂತಿದ್ದಕ್ಕೂ ಸಾರ್ಥಕ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ನೀನೇ ಹೇಳ್ತಾ ಇದ್ದಿದೆ, ಸಿಕ್ಬಿಡ್ತು. ಹೌದಾ? ಸೂರ್ಯ, ದುಡ್ಡು ಕರೆಕ್ಟ್ ಆಗಿದ್ಯಾ? ಒಂದ್ಸತಿ ಹೇಳ್ಸೋದ್ ನೋಡ. ಚೇತಾ, ಹೇಳ್ಸೋದು ಬೇಡ, ಎಲ್ಲ ಬೇಡ. ದುಡ್ಡು ಸಿಕ್ತಲ್ಲ, ಇಲ್ಲಿಂದ ಹೊಟ್ಬಿಡೋಣ. 500,000 ಕಮ್ಮಿ ಇದೆ, ನಾನೇ ಕೊಟ್ಬಿಡ್ತೀನಿ ಬಿಡು. ಪ್ಲೀಸ್, ಇಲ್ಲಿಂದ ಹೊಟ್ಬಿಡೋಣ ಮೇಡಮ್, ಪ್ಲೀಸ್ ಮೇಡಮ್. ಸರಿ ಹೋಗೋಣ. ನೋಡ್ರಿ ಒಂದ್ ನಿಮಿಷ, ಇದನ್ನ ಇಲ್ಲಿ ಇಟ್ಕೊಡ್ರಿ, ಒಳಗೆ ಹಾಕೊಂಡ್ಬಿಡ್ತೀನಿ. ಏನಾದ್ರು ಗೊತ್ತಾಗುತ್ತೆ. ಫಾಲೋ ಮೀ. ಮೈಕಮ್ಮ, ಇರೋ ಒಂದ್ ನಿಮಿಷ. ಸೀರಿಯಲ್ ಸ್ವಲ್ಪ ಕಿತ್ತಾಕ್ಬಿಟ್ಟಿದ್ದೀನಿ, ಸ್ವಲ್ಪ ನೀಟಾಗಿ ಬಿಡ್ಬಾ. ದುಡ್ಡು ಬರ್ಬಾರ್ದಲ್ವಾ ಆಫೀಸರ್? ನಾನ್ ನಿನ್ ಕೆಳಗ್ ವರ್ಕ್ ಮಾಡೋದ, ನೀನ್ ನನ್ ಕೆಳಗ್ ವರ್ಕ್ ಮಾಡೋದ? ನನ್ ಯಾರು ಕೆಳಗ್ ವರ್ಕ್ ಮಾಡಲ್ಲ. ಲವಂಗ ಅದ್ರಿ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಮ್ಗೆ. ಇಲ್ಲಿ ಏನು ಸಿಗ್ಲಿಲ್ಲ, ನಾವು ಹೊರಡ್ತಾ ಇದೀವಿ ಅಂತ ಸಾರ್ ಹೇಳ್ತಾ ಇದಾರೆ. ಅದನ್ನೇ ಅಲ್ವಾ ಸರ್ ನಾವು ಹೇಳ್ತಾ ಇರೋದು. ನಮ್ಮ ಅಕ್ಕ ಯಾರಿಗೂ ಮೋಸ ಮಾಡೋದು ದುಡ್ಡು ಬಚ್ಚಿಟ್ಟಿಲ್ಲ ಸರ್. ನಮ್ಮ ಅಕ್ಕ ತುಂಬಾ ಒಳ್ಳೆಯವ್ರು ಸರ್. ಏನು ಇಲ್ಲ ಸರ್, ನಿಜಾನೇ. ಅದನ್ನೇ ಅಲ್ವಾ ನಾವು ತಗೊಂಡ್ ಹೋಗ್ತಾ ಇರೋದು. ಇಲ್ಲಿ ತಗೊಂಡು ಹೋಗಕ್ ಏನು ಇಲ್ಲ ಅಂತ ಈ ಆಫೀಸರ್ ಹೇಳ್ತಾ ಇದಾರೆ. ಅಷ್ಟೇ. ನೋಡಿ, ನಿಮ್ಮ ಮೇಡಮ್, ನಿಮ್ಮ ಅಕ್ಕ, ನಿಮ್ಮ ಅಮ್ಮ, ಅವ್ರು ಯಾರೋ ಇದಾರಲ್ಲ, ಅವ್ರನ್ನ ನಮ್ ಆಫೀಸರ್ ಬಂದು ಸೈನ್ ಮಾಡಕ್ ಹೇಳ್ಬಿಡಿ. ಓಕೆ? ಸರಿ ಸರ್. ಸಿಗ್ನೇಚರ್. ಆಫೀಸರ್ಸ್, ಕ್ಯಾರಿ ಆನ್. ಇಡ್ಲಿ ಕ್ಯಾರಿಯರ್ ಸದಾ, ಇಡ್ಲಿ ಇಟ್ಟು ಕೆರೆಯರು ಬೇಡ. ಇದು ಹಿಂಗ್ ಕೊಟ್ಟಿದ್ದ ಐಡಿಯಾ ಸಾಕಾಗಿತ್ತು.
ಮೇಡಮ್ ಕ್ಯಾರಿಯರು ಇಡ್ಲಿ ಇಟ್ಟು, ಕ್ಯಾರಿಯರು ಇಡ್ಲಿ ಇಟ್ಟು, ಕ್ಯಾರಿಯರು ಇಡ್ಲಿ ಇಟ್ಟು, ಕ್ಯಾರಿಯರು ಇಡ್ಲಿ, ಕ್ಯಾರಿಯರು ಇಡ್ಲಿ ಇಡ್ಲಿ ಇಟ್ಟು, ಕ್ಯಾರಿಯರು ಯಾರ್ಯಾರು ಕ್ಯಾರಿಯರು ಬಿಟ್ರೆ ಕ್ಯಾರಿಯರು ಬಿಟ್ರೆ ಅದು ವಿಷಯಲಕ್ಷ್ಮಿ ಕಾರ್ ಅಲ್ವಾ? ನನ್ನ ಹೆಂಡತಿ ಒಳಗಡೆ ಇದ್ದಾಳೆ, ನನ್ನ ಹೆಂಡತಿ ನೀನಾದ್ರೆ ಇನ್ನೂ ಬಿಟ್ಟಪ್ಪಚ್ಚು ಇನ್ನೂ ಕಾಲ ಬೇಕು. ಆ ಮೈಕ್ ಹೋದ್ರೆ ಬೇರೆ ಮೈಕ್ ತಗೊಳ್ಬೋದು ಸುಮ್ಮನೆ ಅದಂತೀಯಾ? ಶೀತಿ ಬಂದು ದೀಪಾವಳಿ ಇವತ್ತು, ಆದ್ರೂ ಮನೇಲಿ ಮನೆ ದೇವ್ರಿಗೆ ಒಂದು ದೀಪ ಹಚ್ಚಿಲ್ಲ. ಇದು ಅಪ್ಪಯ್ಯ, ಇದು ದುಡ್ಡುಗಳು ಮೇಡಮ್ ಅವ್ರು ಕಳ್ಕೊಂಡಿದ್ದನ್ನ ಸಾರ್ ಹೋಗಿ ಸಾರ್ಸ್ಕೊಂಡ್ ಬಂದಿದೀವಿ. ಅದೇ ಮೇಡಮ್ ಫೋನ್ ಮಾಡಿ ಹೋಗುದ್ಯಾ? ಯಾರ್ಗೋ ಹೋಗ್ಯೋದು? ನಿಮ್ಮ ಸ್ಟೂಡೆಂಟ್ಗೆ ಅವ್ರ ಮನೆಗೆ ಹೋಗಿ ರೈಡ್ ಮಾಡ್ಕೊಂಡ್ ಬರ್ತಾ ಇರೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.